ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಸೋಯಾ ಚಂಕಿನ ಒಂದು ರೆಸಿಪಿ ಮಾಡೋದಕ್ಕೆ ತೋರಿಸ್ತಾ ಇದ್ದೇನೆ. ಸೋಯಾ ಚಂಕ್ಸ್ ಇದನ್ನು ತೊಗೊಂಡು ಮಾಡ್ತಾ ಇದ್ದೇನೆ. ಅದಕ್ಕೆ ಈರುಳ್ಳಿ ಬೇಕು, ಟೊಮೆಟೊ ಬೇಕು ಮತ್ತು ಕೊತ್ತಂಬರಿ ಬೇಕು, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಅದನ್ನು ಕಟ್ ಮಾಡಿಟ್ಟಿದ್ದೇನೆ. ಅದು ಹಸಿಮೆಣಸಿನ್ಕಾಯಿ ಬೇಕು. ಮತ್ತು ಅದಕ್ಕೆ ನಾವು ಬೇಸಿಕ್ ಮಸಾಲೆ ಹಾಕಬೇಕು. ಮೊದಲು ಆ ಚಂಕ್ಸ್ಗಳನ್ನು ಬಿಸಿನೀರಿನಲ್ಲಿ ಹಾಕಿ ಒಂದು 5 ನಿಮಿಷ ನಾವು ಬಾಯ್ಲ್ ಮಾಡಬೇಕಾಗ್ತದೆ. ಅದು ಬಾಯ್ಲ್ ಮಾಡಿದ ಮೇಲೆ ಅದನ್ನು ಸ್ಕ್ವೀಸ್ ಮಾಡಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪನ್ನು ಸಹ ನಾವು ಹಾಕಬೇಕಾಗ್ತದೆ. ಉಪ್ಪು ಹಾಕಿದ ಮೇಲೆ ಅದನ್ನು ಸ್ವಲ್ಪ ನಾವು ಒಂದು 5 ನಿಮಿಷ ಕುದಿಸಿ ನಂತರ ಅದಕ್ಕೆ ನಾವು ಅದನ್ನು ಇಮಿಡಿಯೇಟ್ಲಿ ಕೋಲ್ಡ್ ವಾಟರ್ನಲ್ಲಿ ಹಾಕಿ ಅದನ್ನು ಸ್ಕ್ವೀಸ್ ಮಾಡಬೇಕಾಗ್ತದೆ. ಅದನ್ನು ಇವಾಗ ಕುದೀತಾ ಇದೆ. ಒಂದು 5 ನಿಮಿಷ ಬಿಟ್ಟು ನೋಡೋಣ. ಈಗ ಅದು ಬಾಯ್ಲ್ ಆಗ್ತಾಯಿದೆ ನೋಡಿ, ಅದು ಬಾಯ್ಲ್ ಆಗ್ತಾಯಿದೆ. ಈಗ ಬಾಯ್ಲ್ ಆಗ್ತಾ ಇರೋದನ್ನು ನಾವು ಈಗ ಒಂದು 2 ನಿಮಿಷ ಕುದಿಸಿ ಅದನ್ನು ತೆಗೆದುಬಿಟ್ಟು ಮತ್ತು ತಣ್ಣೀರಿನಲ್ಲಿ ಹಾಕಬೇಕಾಗ್ತದೆ. ಈಗ ಕುದ್ದ ಮೇಲೆ ಅದನ್ನು ಬಾಯ್ಲ್ ಆದಮೇಲೆ ನಾವು ತಣ್ಣೀರಿನಲ್ಲಿ ಹಾಕ್ತಾಯಿದ್ದೇನೆ. ಈಗ ಅದನ್ನು ಸ್ಕ್ವೀಸ್ ಮಾಡ್ಕೊತೀನಿ. ಇವಾಗ ಅದಕ್ಕೆ ಬಾಣಲೆಗೆ ಒಂದು ಜೀರಿಗೆ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಹಾಕಿ ಇವಾಗ ಅದು ಕಾಯ್ತಾ ಇರುವಾಗ ಅದಕ್ಕೆ ನಾನೇನು ಮಾಡ್ತಾಯಿದ್ದೇನೆ, ಜೀರಿಗೆ ಹಾಕ್ತಾಯಿದ್ದೇನೆ. 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಇದು ಹಾಕಿದ ಮೇಲೆ ಇಮಿಡಿಯೇಟ್ಲಿ ನಾನು ಅದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಟೊಮೆಟೊ ಏನೇನು ಹಾಕೋಕ್ಕೆ ಎಲ್ಲ ಹಾಕ್ಬಿಡ್ತೀನಿ. ಇದು ಒಂದು ಸ್ವಲ್ಪ ಬ್ರೌನಿಷ್ ಕಲರ್ ಬರಬೇಕು, ಕೆಂಪು ಕಲರ್ ಬರಬೇಕು. ಅವಾಗ ಟೊಮೆಟೊ ಹಾಕೋಣ. ಟೊಮೆಟೊ ಹಾಕಿ ಇದು ಸ್ಕ್ವೀಸ್ ಮಾಡಿಟ್ಟಿರುವಂಥ ಚಂಕ್ಸ್ಗಳನ್ನು ಹಾಕಿಕೊಳ್ಳೋಣ. ನೋಡಿ, ಈರುಳ್ಳಿ ಎಲ್ಲ ಸ್ವಲ್ಪ ಆಗಿದೆ. ಅದಕ್ಕೆ ಟೊಮೆಟೊ ಹಾಕೊಂಡಿದ್ದೇನೆ. ಇವಾಗಲೇ ಅದಕ್ಕೆ ಬೇಸಿಕ್ ಮಸಾಲೆ ಏನೇನು ಬೇಕೋ ಎಲ್ಲ ಹಾಕ್ತಾಯಿದ್ದೇನೆ. ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ತೇನೆ. ಸ್ವಲ್ಪ ಗರಂ ಮಸಾಲ ಮತ್ತು ಅದಕ್ಕೆ ಖಾರ, ಅಕ್ಕಿ ಖಾರದ ಪೌಡ್ರು. ಯಾಕಂದ್ರೆ ಮೆಣಸಿನ್ಕಾಯಿ ಹಾಕಿದ್ದೀವಿ, ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಖಾರ ಬೇಕೋ. ಆಮೇಲೆ ಅದಕ್ಕೆ ಅರಿಶಿನ ಹಾಕ್ಕೊಳ್ಳಿ. ಜೀರಿಗೆ ಪೌಡರು, ಹಬೀಸ್ ಪೌಡ್ರು, ಜೀರಿಗೆ ಪೌಡ್ರು ಹಾಕ್ಕೊಳ್ಳಿ. ಇದೆಲ್ಲ ಆದಮೇಲೆ ಇದಕ್ಕೆ ನೀರು ಹಾಕೋಣ. ಸ್ವಲ್ಪ ಕರಿಸಿ ನೋಡಿ, ಇದು ಫ್ರೈ ಆಗ್ತಾಯಿದೆ. ಇವಾಗ ಇದು ಫ್ರೈ ಆದಮೇಲೆ ಇದೆಲ್ಲ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಬೇಕು. ಇದೆಲ್ಲ ಸರಿಯಾಗಿ ಬಾಯ್ಲ್ ಆದಮೇಲೆ ಇದನ್ನು ನಾವು ಮಸಾಲೆ ಎಲ್ಲ ಕೂಡಾದಮೇಲೆ ಈಗ ಇದಕ್ಕೆ ನಾವು ಚಂಕ್ಸನ್ನು ಹಾಕ್ಕೊಳ್ಳೋಣ. ಸೋಯಾ ಚಂಕ್ಸು ನಿಮಗೆ ಬೇಕಾದರೆ ಇದು ತುಂಬ ದೊಡ್ಡದಿದೆ, ದಪ್ಪ ದಪ್ಪ ಆಗಿಬಿಟ್ಟಿದೆ ನೀರು ಹಾಕಿದ ಮೇಲೆ ಅಂತ ಇವಾಗ ಅನಿಸೋದಾದರೆ ಇದನ್ನು ನೀವು ಹಾಫ್ ಮಾಡ್ಕೊಳ್ಬೋದು. ಹಾಫ್ ಸಹ ಮಾಡ್ಕೊಂಡು ಹಾಕ್ಕೋಬೋದು. ನಿಮಗೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೊಳ್ಳಿ. ಇದಕ್ಕೆ ನಿಮಗೆ ಖಾರ ಕಡಿಮೆ ಆಗಿದೆ, ಉಪ್ಪು ಕಡಿಮೆ ಆಗಿದೆ, ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಹಾಕ್ಕೊಳ್ಳಿ. ಇದರಲ್ಲಿ ನೋಡಿ, ಇವಾಗ ಇದು ಬಾಯ್ಲ್ ಆಗ್ತಾಯಿದೆ. ಟೊಮೆಟೊ ಎಲ್ಲ ಹೋಗ್ತಾಯಿದೆ. ಇವಾಗ ಇದನ್ನು ನಾವು ಇನ್ನೂ ಸ್ವಲ್ಪ ಟೊಮೆಟೊ ಆದಮೇಲೆ ಇದಕ್ಕೆ ನಾವು ಸೋಯಾ ಚಂಕ್ಸ್ ಹಾಕಿ ಮತ್ತಷ್ಟು ನಾವು ಇದು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಎಲ್ಲ ಟೊಮೆಟೊ ಎಲ್ಲ ಬಾಯ್ಲ್ ಆಗಿದೆ, ಎಲ್ಲ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಸೋಯಾ ಚಂಕ್ಸ್ ಕೆಲವೊಂದು ಹಾಗೆ ಇಡೀ ಇಟ್ಟಿದ್ದೇನೆ ಮತ್ತು ಕೆಲವೊಂದು ಕಟ್ ಮಾಡಿದ್ದೇನೆ. ನಿಮ್ಗೆ ಯಾವ ಥರ ಬೇಕೋ ಅದೇ ಥರ ಮಾಡ್ಕೊಳ್ಳಿ. ನೋಡಿ, ಇದಕ್ಕಿನ್ನೂ ಸ್ವಲ್ಪ ನೀರು ಹಾಕಿ ಮಾಡಿ ಅದನ್ನು ನಾವು ಕೊತ್ತಂಬರಿ ಹಾಕಿ ಅದನ್ನು ಶೃಂಗರಿಸಿದರೆ ಮುಗೀತು ನಮ್ಮದು ಎಷ್ಟು ಬೇಗ ಆಗುವಂಥ ಈ ಸೋಯಾ ಚಂಕ್ ರೆಸಿಪಿ ಮುಗಿದ್ಬಿಡುತ್ತೆ. ನೋಡಿ, ಇದನ್ನು ಚಪಾತಿ ಜೋಡಿ, ರೈಸ್ ಜೋಡಿ, ನಿಮಗೆ ಪರೋಟ ಜೋಡಿ ಯಾವುದಾದ್ರೂ ಜೊತೆನೂ ನೀವು ತಿನ್ಬೋದು. ಇದು ತುಂಬ ಪ್ರೋಟೀನ್ಯುಕ್ತವಾಗಿರುವಂಥದ್ದಾಗಿದೆ. ನಾನ್ ವೆಜ್ಟೇನ್ ತಿನ್ನದೇ ಇರುವಂಥವರು ಇದನ್ನು ನಾವು ತಿನ್ನೋದಾದರೆ ನಮಗೆ ಬೇಕಾಗುವಷ್ಟು ನಮಗೆ ಪ್ರೋಟೀನ್ ಸಿಕ್ಕುತ್ತೆ. ಇದನ್ನು ನಾವು ಮಾಡಿಕೊಂಡು ತಿನ್ನೋದಾದರೆ ನಮಗೆ ಎಷ್ಟೋ ರೀತಿಯಿಂದ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ ಪ್ರೋಟೀನ್ ಸಿಕ್ಕುತ್ತೆ. ನೀವು ಸಹ ನೀವು ಇದನ್ನು ಮಾಡಿಕೊಳ್ರಿ, ತಿನ್ನಿರಿ, ರೆಸಿಪಿಯನ್ನು ನೋಡಿರಿ, ಎಂಜಾಯ್ ಮಾಡಿರಿ ಮತ್ತು ನಮಗೆ ಇನ್ನೊಬ್ಬರಿಗೂ ಸಹ ಇದನ್ನು ಶೇರ್ ಮಾಡಿರಿ. ಎಲ್ಲರೂ ಇದನ್ನು ನೋಡಿ ನಮ್ಮ ಕಮೆಂಟ್ ಬರೀರಿ. ಇದು ನೋಡಿ, ಇವಾಗ ಇದಾಗ್ತಾಯಿದೆ. ಇದನ್ನು ಇವಾಗ ನಾವು ಸರ್ವಿಂಗ್ ಬೋರ್ಡಿಗೆ ಹಾಕೋಣ.
ನಿಮ್ಗೆ ಎಷ್ಟು ಹದ ಬೇಕೋ, ಎಷ್ಟು ತಿನ್ನಬೇಕು, ಎಷ್ಟು ಗ್ರೇವಿ ತಿಕ್ಕಿರಬೇಕು ಅದನ್ನು ನೋಡ್ಕೊಂಡು ನೀವು ಅದಕ್ಕೆ ತಗೊಂಡು ಹಾಕ್ಕೊಡ್ರಿ. ಉಪ್ಪು ಖಾರ ನೋಡ್ಕೊಂಡು ಹಾಕ್ಕೊಡ್ರಿ. ಇದು ಬಹು ಬೇಗನೆ ಆಗುವಂಥ 5 ಮಿನಿಟ್ಸಲ್ಲಿ ಆಗುವಂಥ ರೆಸಿಪಿ ಇರೋದ್ರಿಂದ ಇದನ್ನು ಮಾಡೋದಕ್ಕೆ ಭಾಳ ಈಸಿ ಆಗುತ್ತೆ. ಅರ್ಜೆಂಟ್ನಲ್ಲಿ ಮಾಡಬೇಕಂದ್ರೆ ತುಂಬ ಈಸಿಯಾಗಿ ಮಾಡುತ್ತೆ. ಅದರಿಂದ ಇದನ್ನು ನೀವು ಮಾಡಿ ನೋಡಿ. ಸರ್ವ್ ಮಾಡ್ತೇನೆ ನೋಡಿ. ಈ ರೀತಿಯಾಗಿ ಇದನ್ನು ಸರ್ವ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುವಂಥ ನಿಮಗೆ ಸೋಯಾ ಚಂಕ್ಸನ್ನು ಚೆನ್ನಾಗಿರುವಂಥ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿ ನಿಮ್ಗೆ ಸಿಕ್ಕಿದೆ. ಇವಾಗ ಇದನ್ನು ಯಾವ ರೀತಿ ನಾನು ಮಾಡಬೇಕೆಂಬುದನ್ನು ತೋರಿಸ್ಕೊಟ್ಟಿದ್ದೇನೆ. ಇದನ್ನು ಮಾಡಿ ನೀವು ಎಂಜಾಯ್ ಮಾಡಿರಿ ಮತ್ತು ಎಲ್ಲರಿಗೂ ನೀವು ಹೇಳಿಕೊಟ್ಟು ನೀವು ಇದನ್ನು ನೀವು ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಮಾಡಿರಿ ಎಂಬುದಾಗಿ ನಿಮ್ಗೆ ಕೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು ಆಲ್. ನೋಡಿ, ಇವಾಗ ಅದನ್ನು ಮಾಡ್ತಾ ಇರ್ಬೇಕಾದ್ರೆ ಒಂದು ಐಟಮ್ ಬಿಟ್ಟಿದ್ದೆ. ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕ್ಕೊಂಡು ಸಹ ಅದಕ್ಕೆ ಹಾಕಬೇಕು. ಅದನ್ನು ಆವಾಗ ಹಾಕ್ಕೊಂಡೆ ನಿಮಗೆ ಅದು ವೀಡಿಯೋ ಮಾಡೋದು ಸ್ಕಿಪ್ ಆಯಿತು. ಅದನ್ನು ಹಾಕಿಕೊಂಡು ನೀವು ಅದನ್ನು ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಅದನ್ನು ಮಾಡ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.